ಆತ್ಮೀಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನಾವು ವೈಯಕ್ತಿಕ ಮಾಹಿತಿಯುಳ್ಳ ಅವಲೋಕನದ ಆಧಾರದ ಮೇಲೆ ಮಧ್ಯಾಂಕದ ಮೌಲ್ಯವನ್ನು ಕಂಡುಹಿಡಿಯತಕ್ಕಂಥ ಲೆಕ್ಕಾಚಾರವನ್ನು ನಿನ್ನೆಯ ವಿಡಿಯೋದಲ್ಲಿ ನಾವು ಗಮನಿಸಿರ್ತಕ್ಕಂಥದ್ದು. ಸೊ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಪೂರ್ಣಾಂಕ ಶ್ರೇಣಿ ಅಥವಾ ಅಸತತ ಸಂಖ್ಯಾ ವಿತರಣೆಯಲ್ಲಿ ಮಧ್ಯಾಂಕದ ಲೆಕ್ಕಾಚಾರವನ್ನು ಮಾಡ್ತಕ್ಕಂಥದ್ದು. ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಅಂಕಿಅಂಶಗಳು ಅಸತತ ಶ್ರೇಣಿಯಲ್ಲಿ ಇರ್ತಕ್ಕಂಥದ್ದು. ಆ ಅಸತತ ಸಂಖ್ಯಾ ಶ್ರೇಣಿಯ ವಿತರಣೆಯ ಮೂಲಕ ಮಧ್ಯಾಂಕದ ಲೆಕ್ಕಾಚಾರವನ್ನು ಇವತ್ತು ನಾವು ಮಾಡ್ತಕ್ಕಂಥದ್ದು. ಸೊ ಇಲ್ಲಿ ಈ ಒಂದು ಅಸತತ ಸಂಖ್ಯಾ ವಿತರಣೆಯ ಮೂಲಕ ಮಧ್ಯಾಂಕದ ಲೆಕ್ಕಾಚಾರವನ್ನು ಮಾಡಬೇಕಾದ್ರೆ 3 ಹಂತಗಳನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. 3 ಹಂತಗಳು ಯಾವುವು ಅಂತಂದರೆ, ಮೊದಲನೆಯ ಹಂತ ಚಲಕದ ಬೆಲೆಗಳನ್ನು ನಾವು ಏರಿಕೆಯ ಕ್ರಮದಲ್ಲಿ ಆಗಲಿ ಅಥವಾ ಇಳಿಕೆಯ ಕ್ರಮದಲ್ಲಿ ಬರೆಯಬೇಕು. ಕೊಟ್ಟಿರ್ತಕ್ಕಂಥ ದತ್ತಾಂಶಗಳನ್ನು, ಕೊಟ್ಟಿರ್ತಕ್ಕಂಥ ಅಂಕಿಅಂಶಗಳನ್ನು ನಾವು ಏರಿಕೆಯ ಕ್ರಮದಲ್ಲಾಗಲಿ ಅಥವಾ ಇಳಿಕೆಯ ಕ್ರಮದಲ್ಲಾದರೂ ಬರೀಬೇಕು. ನಂತರ ಅವುಗಳ ಎದುರಿಗೆ ಸೊ ಏನು ನಾವು ಮಾಡಬೇಕು, ಆಯಾ ಆವೃತ್ತಿ ಸಂಖ್ಯೆಗಳನ್ನು ಬರೀಬೇಕು. ಆಯಾ ಆವೃತ್ತಿ ಸಂಖ್ಯೆಗಳನ್ನು ಬರೀಬೇಕಾಗುತ್ತೆ ಅನ್ನೋದು ಇದು ಮೊದಲನೆಯ ಹಂತ. ಎರಡನೆಯ ಹಂತ ಏನು ಅಂತಂದರೆ, ಸಂಚಿತ ಆವೃತ್ತಿ, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂತ ಕರಿತಾ ಇದ್ದೀವಿ. ಈ ಸಂಚಿತ ಆವೃತ್ತಿ ಸಂಖ್ಯೆಗಳನ್ನು ಕಂಡುಹಿಡಿಬೇಕು. ಸಂಚಿತ ಆವೃತ್ತಿ ಸಂಖ್ಯೆಗಳು ಅಂತಂದರೆ ಇದನ್ನು ಕೂಡಿಸ್ತಾ ಹೋಗಬೇಕು. ಇವುಗಳನ್ನು ಕೂಡಿಸ್ತಾ ಹೋಗಿ ಆ ಒಂದು ಸಂಚಿತ ಆವೃತ್ತಿ ಸಂಖ್ಯೆಯನ್ನು ಕಂಡುಹಿಡಿಯಬೇಕು. ಇದು ಎರಡನೆಯ ಹಂತ. ಮೂರನೆಯ ಹಂತ ಏನು ಅಂತಂದರೆ, ಸಂಚಿತ ಆವೃತ್ತಿ ಸಂಖ್ಯಾ ಸ್ತಂಭವನ್ನು ಗಮನಿಸಿ. ಸಂಚಿತ ಆವೃತ್ತಿ ಸಂಖ್ಯೆಯ ಸ್ತಂಭವನ್ನು ಗಮನಿಸಿ ನಾವು n+1/2 ಒಂದು ಸೂತ್ರದ ಮೂಲಕ ಅಲ್ಲಿ ಸರಾಸರಿಯನ್ನು ಕಂಡುಹಿಡಿದು, ಸೊ ಅಲ್ಲಿ ಯಾವ ಘಟಕದ ಮೌಲ್ಯ ಸಂಚಿತ ಆವೃತ್ತಿಗೆ ಸರಿ ಹೊಂದುತ್ತದೆಯೋ, ಹೌದಾ, n+1/2 ದಿಂದ ಭಾಗಿಸಿದಾಗ ಅಲ್ಲಿ ಯಾವ ಮೌಲ್ಯ ಬರುತ್ತದೆಯೋ ಆ ಮೌಲ್ಯ ಎಷ್ಟನೇ ಘಟಕದ ಮೌಲ್ಯ ಸಂಚಿತ ಆವೃತ್ತಿಗೆ ಸರಿದೂಗುತ್ತದೆಯೋ ಇಲ್ಲವೋ ಮುಂದಿನ ದೊಡ್ಡ ಸಂಖ್ಯೆಯೊಳಗೆ ಬರುವುದನ್ನು ಗಮನಿಸಿ ನಂತರ ಅದಕ್ಕೆ ಎದುರಾಗಿ ಬರ್ತಕ್ಕಂಥ ಆವೃತ್ತಿಯು ಮಧ್ಯಕದ ಅಳತೆಯನ್ನು ಸೂಚಿಸ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ ಅನ್ನೋದು. ಸೊ ಈ ರೀತಿ ನಾವು ಅಸತತ ಸಂಖ್ಯಾ ವಿತರಣೆಯ ಮೂಲಕ ಮಧ್ಯಾಂಕದ ಲೆಕ್ಕಾಚಾರವನ್ನು ಕಂಡುಹಿಡಿಬೇಕಾದ್ರೆ 3 ಹಂತಗಳನ್ನು ನಾವಿಲ್ಲಿ ಮಾಡತಕ್ಕಂಥದ್ದು. ಸೊ ಹಾಗಿದ್ರೆ ಈಗಿಲ್ಲಿ ಮೊದಲನೆಯ ಉದಾಹರಣೆಯನ್ನು ನಾವಿಲ್ಲಿ ಗಮನಿಸ್ತಕ್ಕಂಥದ್ದು. ಮೊದಲನೆಯ ಉದಾಹರಣೆ ಏನು ಅಂತಂದರೆ, ಇಲ್ಲಿ ನಾವು ನೀಡಿರ್ತಕ್ಕಂತಹ ದತ್ತಾಂಶದ ಸಹಾಯದಿಂದ ಮಧ್ಯಾಂಕವನ್ನು ಕಂಡುಹಿಡಿಯಿರಿ ಅಂತ ಇಲ್ಲಿ ಕೊಡ್ತಕ್ಕಂಥದ್ದು. ಇಲ್ಲಿ ಉದಾಹರಣೆ 1, ಕೊಟ್ಟಿರ್ತಕ್ಕಂತಹ ದತ್ತಾಂಶಗಳ ಸಹಾಯದಿಂದ ಮಧ್ಯಾಂಕವನ್ನು ಕಂಡುಹಿಡಿಯಬೇಕು. ಇಲ್ಲಿ ಗಾತ್ರ ಮತ್ತು ಆವೃತ್ತಿಯ ಸಂಖ್ಯೆ ಕೊಟ್ಟಿರ್ತಕ್ಕಂಥದ್ದು 7, 14, 21, 28, 35, 32. ಆವೃತ್ತಿ ಸಂಖ್ಯೆ 4, 8, 15, 20, 10, 3. ಇಲ್ಲಿ ಕೊಟ್ಟಿರ್ತಕ್ಕಂಥ ದತ್ತಾಂಶಗಳನ್ನು ಏರಿಕೆಯ ಕ್ರಮದಲ್ಲಿ ಬರ್ಕೊಂಡಿರ್ತಕ್ಕಂಥದ್ದು. ಏರಿಕೆಯ ಕ್ರಮದಲ್ಲಿ ಬರ್ಕೊಂಡಿದ್ದೀವಿ. ಸೊ ಈ ರೀತಿ ಬರ್ಕೊಂಡ ಮೇಲೆ ನಾವು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಕಂಡುಹಿಡಿಯಬೇಕು. ಸಂಚಿತ ಆವೃತ್ತಿಯನ್ನು ಕಂಡುಹಿಡಿಬೇಕು. ಸಂಚಿತ ಆವೃತ್ತಿ ಕಂಡುಹಿಡಿಯೋದು ಹೇಗೆ? ಸೊ CF ಕಂಡುಹಿಡಿಯತಕ್ಕಂಥದ್ದು 4ಕ್ಕೆ 4. ಸೊ 4 + 8 12, ಹೌದಾ, 12 + 15, 12 + 15 27, 27 + 20 47, 47 + 10 57, 57 + 3 60. ಇಲ್ಲಿ n ವ್ಯಾಲ್ಯೂ ಎಷ್ಟಿದೆಯೋ 60, ಸಾರಿ, n ವ್ಯಾಲ್ಯೂ ಎಷ್ಟಿದೆಯೋ ಇಲ್ಲಿ ಕೊನೆಯ ಸಂಚಿತ ಆವೃತ್ತಿಯ ಮೌಲ್ಯವು ಅಷ್ಟೇ ಇರಬೇಕು. ಇಲ್ಲಿ 60 ಇದೆ, ಇಲ್ಲಿ 60 ಇದೆ. ಇದು ಟೋಟಲ್ ಮಾಡಿದರೆ 60 ಆಗುತ್ತೆ. ಸೊ ಇದನ್ನೇ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ. 4ಕ್ಕೆ 8 ಕೂಡಿಸಿದರೆ 12, 12ಕ್ಕೆ 15 ಕೂಡಿಸಿದರೆ 27, 27ಕ್ಕೆ 20 ಕೂಡಿಸಿದರೆ 47, 47ಕ್ಕೆ 10 ಕೂಡಿಸಿದರೆ 57, 57ಕ್ಕೆ 3 ಕೂಡಿಸಿದರೆ 60.
ಆಗ ಸೊ ನಾವಿಲ್ಲಿ ಲೆಕ್ಕಾಚಾರ ಮಾಡಬೇಕಾದ್ರೆ ಸೂತ್ರ ಏನಿದೆ? ಮಧ್ಯಕ ಇಸ್ ಈಕ್ವಲ್ ಟು n ಪ್ಲಸ್ 1/2 ಅಂತ ಇದೆ, ಹೌದಾ? ಸೊ ಇಸ್ ಈಕ್ವಲ್ ಟು n ವ್ಯಾಲ್ಯೂ ಎಷ್ಟು? 60 ಪ್ಲಸ್ 1/2 is equal to 61/2 is equal to so 30.5 ಇದು ಮಧ್ಯಕ. 30.5 ಇದು ಮಧ್ಯಕವಾಗಿರ್ತಕ್ಕಂಥದ್ದು. ಈ ಒಂದು ಮೌಲ್ಯ ಈ ಸಂಚಿತ ಆವೃತ್ತಿಯಲ್ಲಿ ಸೊ ಯಾವ ಸಂಚಿತ ಆವೃತ್ತಿಯ ಸಂಖ್ಯೆಗೆ ಸಮೀಪವಾಗಿದೆ? 30.5 ಅಂತಂದ್ರೆ 47ಕ್ಕೆ ಬರ್ತಕ್ಕಂಥದ್ದು. ಅಂದರೆ ಸೊ ಇಲ್ಲಿ ಈ 30.5 ಸಂಚಿತ ಆವೃತ್ತಿಯ 47ರ ಮೇಲೆ ಇರ್ತಕ್ಕಂಥದ್ದು ಮತ್ತು 27ರ ಕೆಳಗೆ ಇರ್ತಕ್ಕಂಥದ್ದು. ಸೊ ಇಲ್ಲಿ ಆವೃತ್ತಿ ಸಂಖ್ಯೆ 20ರ ಎದುರು ಅದು ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಿದ್ವಿ. ಹಾಗಿದ್ಮೇಲೆ ಇಲ್ಲಿ 28 ಮಧ್ಯಾಂಕವಾಗಿರ್ತಕ್ಕಂಥದ್ದು. ಅಂದರೆ ಇಲ್ಲಿ ಮಧ್ಯಕ ಎಷ್ಟಾಗಿದೆ? 28 ಮಧ್ಯಕವಾಗಿರ್ತಕ್ಕಂಥದ್ದು. ಅಂದರೆ ಇಲ್ಲಿ ಮಧ್ಯಕವು 28 ಆಗಿದೆ. ಯಾಕೆ 28 ಆಗಿದೆ ಅಂತಂದರೆ ಸಂಚಿತ ಆವೃತ್ತಿ ಸಂಖ್ಯೆಯ ಸ್ತಂಭದಲ್ಲಿ 47ರ ಮೌಲ್ಯದ ಮೇಲೆ ಮಧ್ಯದ ಬೆಲೆ ಇರುವುದರಿಂದ ಈ ಮಧ್ಯದ ಬೆಲೆ 30.5 ಏನಿದೆಯಲ್ಲ ಇದು 47ರ ಮೇಲೆ ಇರ್ತಕ್ಕಂಥದ್ದು. ಸೊ 47ರ ಮೌಲ್ಯದ ಮೇಲೆ ಮಧ್ಯದ ಬೆಲೆ ಇರುವುದರಿಂದ 20ನೇ ಆವೃತ್ತಿ ಸಂಖ್ಯೆಯ ಎದುರಿಗೆ ಇರುವ 28 ಏನಿದೆಯಲ್ಲ ಇದು ಮಧ್ಯಕದ ಗಾತ್ರವಾಗಿದೆ ಎಂಬುದನ್ನು ಸೂಚಿಸ್ತಾ ಇರ್ತಕ್ಕಂಥದ್ದು. ಹಾಗೆಯೇ ಇನ್ನೊಂದು ಉದಾಹರಣೆ, ಎರಡನೆಯ ಉದಾಹರಣೆಯನ್ನು ನಾವಿಲ್ಲಿ ಗಮನಿಸ್ತಕ್ಕಂಥದ್ದು. ಎರಡನೆಯ ಉದಾಹರಣೆ ಏನು ಅಂತಂದರೆ ಇಲ್ಲಿ ಸೊ ಮೊದಲನೆಯದಾಗಿ ನಾವು ನೀಡಲಾಗಿರ್ತಕ್ಕಂತಹ ಉದಾಹರಣೆಯ ಲೆಕ್ಕಾಚಾರವನ್ನು ನಾವು ಗಮನಿಸಿದ್ದೀವಿ. ಈಗ ಎರಡನೆಯ ಉದಾಹರಣೆ, ಇಲ್ಲಿ ನೀಡಲಾಗಿರ್ತಕ್ಕಂಥ ಅಂಕಿಅಂಶಗಳು. ಸೊ ಇಲ್ಲಿ ಜನರ ಆದಾಯ 80 ರೂಪಾಯಿ, 100 ರೂಪಾಯಿ, 150 ರೂಪಾಯಿ, 180 ರೂಪಾಯಿ, 200 ರೂಪಾಯಿ, 250 ರೂಪಾಯಿ. ವಿವಿಧ ಜನರು ಪಡೀತಾ ಇರತಕ್ಕಂತಹ ಆದಾಯದ ಪ್ರಮಾಣವನ್ನು ಇಲ್ಲಿ ತೋರಿಸಲಾಗಿರ್ತಕ್ಕಂಥದ್ದು. ಹಾಗೆಯೇ ಇಲ್ಲಿ ವ್ಯಕ್ತಿಗಳ ಸಂಖ್ಯೆ, ಆವೃತ್ತಿ ಸಂಖ್ಯೆ, ಹೌದಾ? ಇದನ್ನು ಆವೃತ್ತಿ ಸಂಖ್ಯೆ ಅಂತ ಕರೀತಾ ಇದ್ದೀವಿ. ಇಲ್ಲಿ ವ್ಯಕ್ತಿಗಳ ಸಂಖ್ಯೆ ಎಫ್ ವ್ಯಾಲ್ಯೂ 80 ರೂಪಾಯಿ ಎಷ್ಟು ಜನ ಪಡಿತಾ ಇದ್ದಾರೆ? 16 ಜನ. 100 ರೂಪಾಯಿ ಆದಾಯ ಪಡಿತಕ್ಕಂಥವ್ರು 24 ಜನ. 150 ರೂಪಾಯಿ ಆದಾಯ ಪಡಿತಕ್ಕಂಥವ್ರು 26 ಜನ. 180 ರೂಪಾಯಿ ಆದಾಯ ಪಡಿತಕ್ಕಂಥವ್ರು 30 ಜನ. 200 ರೂಪಾಯಿ ಆದಾಯ ಪಡಿತಕ್ಕಂಥವ್ರು 20 ಜನ. 250 ರೂಪಾಯಿ ಆದಾಯ ಪಡಿತಕ್ಕಂಥವ್ರು 6 ಜನ. ಸೊ ಎನ್ ವ್ಯಾಲ್ಯೂ ಈಸ್ 122. ಅದನ್ನು ಒಟ್ಟುಗೂಡಿಸಿದ್ರೆ 122 ಆಗುತ್ತೆ. ಆನಂತರ ನಾವು ಮಾಡಬೇಕಾಗಿರೋದೇನು ಅಂತಂದರೆ ಸಂಚಿತ ಆವೃತ್ತಿಯನ್ನು ಕಂಡುಹಿಡಿಬೇಕು. ಸಂಚಿತ ಆವೃತ್ತಿ ಕಂಡುಹಿಡಿಯೋದು ಸೊ 16 16 ಪ್ಲಸ್ 24 ಎಷ್ಟಾಗುತ್ತೆ? 40. 40 ಪ್ಲಸ್ 26 66. 66 ಪ್ಲಸ್ 30 96. 96 ಪ್ಲಸ್ 20 96 ಪ್ಲಸ್ 20 116. 116 ಪ್ಲಸ್ 6 122. ಸೊ ಇಲ್ಲಿ 122 ಬಂತು. ಸೊ ಇದು ಒಟ್ಟು ಸಂಚಿತ ಆವೃತ್ತಿಯ ಮೌಲ್ಯ 122. ಈಗ ಅದನ್ನು ಸೂತ್ರಕ್ಕೆ ಬಳಸಿಕೊಳ್ತಕ್ಕಂಥದ್ದು. ಸೂತ್ರ ಏನಿದೆ? ಸೊ ಮಧ್ಯಕ ಈಕ್ವಲ್ ಟು n ಪ್ಲಸ್ 1/2 ಇದೆ. ಸೊ ಇಸ್ ಈಕ್ವಲ್ ಟು n ವ್ಯಾಲ್ಯೂ 122 ಪ್ಲಸ್ 1 ಡಿವೈಡೆಡ್ ಬೈ 2 is equal to 123 divided by 2 is equal to
ಸೊ 61.5 ಇದು ಮಧ್ಯಕದ ಮೌಲ್ಯ. 61.5 ಇದು ಮಧ್ಯಕದ ಮೌಲ್ಯ. ಹಾಗಿದ್ರೆ ಈ 61.5 ಯಾವ ಸಂಚಿತ ಆವೃತ್ತಿಗೆ ಸಮೀಪ ಇದೆ? 66. ಈ ಒಂದು ಸಂಚಿತ ಆವೃತ್ತಿಯ ಮೌಲ್ಯಕ್ಕೆ ಸಮೀಪವಾಗಿರ್ತಕ್ಕಂಥದ್ದು ಈ ಮಧ್ಯಕದ ಮೌಲ್ಯ. ಹಾಗಾಗಿ ಇಲ್ಲಿ ಮಧ್ಯಕ ಯಾವುದು ಅಂದರೆ 150. ಮಧ್ಯಕ 150. 61.5ನೇ ಘಟಕದ ಅಳತೆ ಅಂದರೆ ಈ ಮಧ್ಯಕದ ಮೌಲ್ಯ ಯಾವ ಸಂಚಿತ ಆವೃತ್ತಿಯ ಮೌಲ್ಯಕ್ಕೆ ಸಮೀಪದಲ್ಲಿದೆ? 66. ಈ ಒಂದು ಮೌಲ್ಯಕ್ಕೆ ಸಮೀಪವಾಗಿರೋದ್ರಿಂದ ಇದು ಮಧ್ಯಾಂಕ ಯಾವುದಾಗುತ್ತೆ? 150. ಇದು ಮಧ್ಯಾಂಕದ ಮೌಲ್ಯ ಆಗಿರುತ್ತೆ ಅನ್ನೋದು. ಸೊ ಈ ರೀತಿ ನಾವು ಪೂರ್ಣಾಂಕ ಶ್ರೇಣಿ ಅಥವಾ ಅಸತತ ಸಂಖ್ಯಾ ವಿತರಣೆಯಲ್ಲಿ ಮಧ್ಯಾಂಕವನ್ನು ಲೆಕ್ಕಾಚಾರ ಮಾಡತಕ್ಕಂತಹ ವಿಧಾನ ಇದಾಗಿರ್ತಕ್ಕಂಥದ್ದು. ಇದನ್ನು ನಾವು ಗ್ರೂಪ್ಡ್ ಡಾಟಾ ಕ್ಯಾಲ್ಕುಲೇಷನ್ ಅಂತ ಕರಿತಾ ಇರ್ತಕ್ಕಂಥದ್ದು. ಗ್ರೂಪ್ಡ್ ಡಾಟಾ ಕ್ಯಾಲ್ಕುಲೇಷನ್ ಅಂತ ಕರಿತಾ ಇರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನಿರಂತರ ಶ್ರೇಣಿಯಲ್ಲಿ ಮಧ್ಯಾಂಕವನ್ನು ಯಾವ ರೀತಿ ಕಂಡುಹಿಡಿಬೇಕು ಅನ್ನೋದು. ಇದು ಪೂರ್ಣಾಂಕ ಶ್ರೇಣಿಯಲ್ಲಿ ಅಥವಾ ಅಸತತ ಸಂಖ್ಯಾ ವಿತರಣೆಯ ಮೂಲಕ ಮಧ್ಯಾಂಕವನ್ನು ಲೆಕ್ಕಾಚಾರ ಮಾಡಿರ್ತಕ್ಕಂಥದ್ದು. ನಾಳೆಯ ವಿಡಿಯೋದಲ್ಲಿ ನಿರಂತರ ಶ್ರೇಣಿ ಕಂಟಿನ್ಯೂಯಸ್ ಸಿರೀಸ್ ಅಂತ ಕರೀತಾ ಇರ್ತಕ್ಕಂಥದ್ದು ಅಥವಾ ಗ್ರೂಪ್ಡ್ ಡಾಟಾ ಸಿರೀಸ್ ಅಂತ ಕರೀತಾ ಇರ್ತಕ್ಕಂಥದ್ದು. ಸೊ ಇಲ್ಲಿ ಕ್ಯಾಲ್ಕುಲೇಷನ್ ಆಫ್ ಮೀಡಿಯನ್ ಕಂಟಿನ್ಯೂಯಸ್ ಸಿರೀಸ್ ಅಂತ ಕರೀತಾ ಇರ್ತಕ್ಕಂಥದ್ದು. ಸೊ ಈಗ ನಾವು ಕಂಡುಹಿಡಿದಿದ್ದು ಡಿಸ್ಕ್ರೀಟ್ ಸಿರೀಸ್ ಅಂದರೆ ಅಸತತ ಶ್ರೇಣಿಯ ಮೂಲಕ ಕಂಡುಹಿಡಿದಿರ್ತಕ್ಕಂಥದ್ದು. ಸೊ ನಾಳೆ ಕ್ಲಾಸ್ನಲ್ಲಿ ನಿರಂತರ ಶ್ರೇಣಿಯ ಅಡಿಯಲ್ಲಿ ಮಧ್ಯಾಂಕವನ್ನು ಯಾವ ರೀತಿ ಕಂಡುಹಿಡಿಯಬೇಕು ಅನ್ನೋದನ್ನು ನಾಳೆಯ ಕ್ಲಾಸ್ನಲ್ಲಿ ಲೆಕ್ಕಾಚಾರ ಮಾಡೋಣ. ಧನ್ಯವಾದ.